ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಅಭಿನಂದನೆಗಳು. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂತಂದರೆ, ನಮ್ಮೂರಿನ ಮಗ ಶೇಖರ್ ಇವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ದಿವಸ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತು ಗ್ರಾಮದ ಎಲ್ಲ ನಮ್ಮ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಈಗಾಗಲೇ ಶೇಖರು ತುಂಬ ಈ ನಮ್ಮ ಒಂದು ಆರ್.ಆರ್. ನಗರ ಕ್ಷೇತ್ರ ಅಲ್ಲ, ಸುಮಾರು ಕಡೆ ಭಾಳ ಚಿರಪರಿಚಿತನಾಗಿದ್ದಾನೆ. ಮತ್ತು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡೋ ಮುಖೇನ ಎಲ್ಲರ ಮನಸ್ಸನ್ನು ಗೆದ್ದು ಈಗಾಗಲೇ ಒಂದು ಚುನಾವಣೆ GB ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅಂತ ಈಗಾಗಲೇ ಭಾಳ ಪ್ರಯತ್ನದಲ್ಲಿದ್ದಾರೆ. ನಮ್ಮಗಳು ಮತ್ತು ಗ್ರಾಮದ ಅಕ್ಕಪಕ್ಕ ಎಲ್ಲರೂ ಸಹಕಾರದಿಂದ ಎಲ್ಲರೂ ಕೂಡ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ. ಮುಂದಿನ ಒಂದು ಈ ಭವಿಷ್ಯದಲ್ಲಿ ಶೇಖರ್ಗೆ ಒಳ್ಳೆಯದಾಗಲಿ. ಈ ಒಂದು ಜನಮನ ಗೆದ್ದು ಚುನಾವಣೆಯಲ್ಲಿ ಜೈಬೇರಿ ಬಾರಿಸಿ ಒಂದು ಒಳ್ಳೆ ಕೆಲಸ ಮಾಡೋಂಥ ಕೆಲಸಗಳು ಆಗಬೇಕು. ಹಾಗಾಗಿ ನಾನು ಆ ಮುಖೇನ ಈ ಮುಖೇನ ಕೂಡ ಈ ಒಂದು ಸಂದರ್ಭದಲ್ಲಿ ಇದನ್ನು ಕೂಡ ಆಶಿಸ್ತೀನಿ. ಗ್ರಾಮಸ್ಥರಿಂದ ಸಂಪೂರ್ಣ ಬೆಂಬಲ ಶೇಖರ್ಗೆ, ಅದರೊಳಗೆ ಎರಡು ಮಾತಿಲ್ಲ. ಎಲ್ಲರೂ ಈಗಾಗಲೇ ಮನೆಗೂ ಕೂಡ ಎಲ್ಲ ಚಿರಪರಿಚಿತ. ನಮ್ಮೂರು ಮಗ ಅಂದಮೇಲೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಗ್ರಾಮ ದೇವತೆ ಹಬ್ಬ ಇರ್ಬೋದು, ಮತ್ತೊಂದು ಮಗದೊಂದು ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಹಾಗಾಗಿ ನಮಗೆ ಇಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಇವತ್ತು ನಮ್ಮ ಗ್ರಾಮಕ್ಕೆ ಅನ್ನೋದಕ್ಕಿಂತ ಕೊಟ್ಟಿಗೆಪಾಳ್ಯ ವಾರ್ಡು ತುಂಬ ದೊಡ್ಡದಿದೆ. ಸೊ ಎಲ್ಲ ವಾರ್ಡಲ್ಲೂ ಕೂಡ ಚಿರಪರಿಚಿತನಾಗಿದ್ದಾನೆ. ಹಾಗಾಗಿ ಅವನಿಗೇನು ಸಮಸ್ಯೆ ಆಗಲ್ಲ ಯಾವುದೇ ಕಾರಣಕ್ಕೂ. ಈ ಒಂದು GB ಚುನಾವಣೆಗಳೆಲ್ಲ ನಿಲ್ತಿ ಅದು ಕೂಡ ಒಂದು ಒಳ್ಳೆಯದಾಗಲಿ ಅಂತೇಳಿ ತಾಯಿ ಗ್ರಾಮ ದೇವತೆ ಸಲ್ಲಾಪುರದಮ್ಮ ಮತ್ತು ಚಾಮುಂಡೇಶ್ವರಿ ಹಾಗೂ ಎಲ್ಲ ದೇವರುಗಳ ಒಂದೊಂದು ಆಶೀರ್ವಾದ ಒಂದು ಮುಖೇನ ಒಳ್ಳೇದಾಗಲಿ ಅಂತೇಳಿ ಈ ಮೂಲಕ ಹೇಳಿ ಎಲ್ಲರೂ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಹನುಮಂತರಾಯಪ್ಪ ಇರ್ಬೋದು, ಕುಸುಮ ಹನುಮಂತರಾಯಪ್ಪ ಇರ್ಬೋದು, ಮತ್ತು ಇನ್ನಿತರ ಗಣ್ಯ ವ್ಯಕ್ತಿಗಳೆಲ್ಲ ಪ್ರಮುಖರು, ಗ್ರಾಮದ ಹಿರಿಯರು, ಪ್ರಮುಖವಾಗಿ ಎಲ್ಲ ಹಿರಿಯರು ಎಲ್ಲರೂ ಪ್ರತಿಯೊಬ್ಬರು ಬಂದು ಅವರಿಗೆ ಒಂದು ಈ ಹುಟ್ಟುಹಬ್ಬದ ಆಚರಣೆ ಅವರಿಗೆ ಭಾಗವಹಿಸಿ ಒಂದು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಮುಖೇನ ಅವರ ಒಂದು ಕುಟುಂಬಕ್ಕೆ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ಭವಿಷ್ಯದಲ್ಲಿ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಲಿ ಅಂತೇಳಿ ಈ ಮುಖೇನ